ಈಗ ರಾಜಕೀಯದಲ್ಲಿ ಮಹತ್ವದ ಒಂದು ಬೆಳವಣಿಗೆ ಆಗ್ತಿರೋಂಥದ್ದು ಇದೇನಪ್ಪ ಅಂತಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟದಿಂದ ಈಗ ತೆಗಿಬೇಕು ಅಂತ ಕಾಂಗ್ರೆಸ್ನಲ್ಲಿ ನಡೀತಾರಂಥ ಒಂದು ಕೆಲಸ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಉಳಿಸ್ಕೋಬೇಕು ಅಂತ ಸಿದ್ದರಾಮಯ್ಯವರು ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನಲ್ಲಿ ಕೂಡ ಬಂದು ಮಾತಾಡಿರುವಂಥದ್ದು. ಅಲ್ಲಿ ಮಾಧ್ಯಮದವರಿಗೆ ಪ್ರಶ್ನೆ ಸಹ ಕೇಳ್ತಾರೆ. ಅದೇನಪ್ಪ ಅಂತಂದರೆ ಜಮೀರ್ ಅಹಮದ್ ಖಾನ್ ಅವರು ಜೆ ಡಿ ಎಸ್ ಕಡೆ ಒಲವು ಕೊಟ್ಟಿದ್ದಾರಂತೆ, ಅವರು ಇಲ್ಲಿಗೆ ಬರ್ತಾರಂತೆ, ನಿಜಾನ ಸಾರ್ ಅಂತ ಕೇಳಿದಾಗ ಈ ಹಿಂದೆ ಮಾಡಿದ ತಪ್ಪನ್ನು ನಾನು ಮತ್ತೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಏನಪ್ಪ ಅಂತಂದರೆ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಜೆ ಡಿ ಎಸ್ಸಿಂದನೇ ಬಂದಿರೋವಂಥದ್ದು. ಈಗ ಮೂಲ ಬೇರೆಯವರು ಜೆ ಡಿ ಎಸ್ಸಿಂದನೇ ಬಂದಿರೋಂಥದ್ದು ಮತ್ತು ಕುಮಾರಸ್ವಾಮಿ ಜೊತೆ ಅವಿನಾಭಾವ ಸಂಬಂಧ ಇದ್ದಂಥ ವ್ಯಕ್ತಿ. ಕೆಲವೊಂದು ಕಾರಣಗಳನ್ನು ಮತ್ತು ಕೆಲವೊಂದು ವಿಚಾರಗಳಲ್ಲಿ, ಕೆಲವೊಂದು ಬೇಸರಗಳಲ್ಲಿ ಅವರಿಬ್ಬರು ಬೇರೆ ಆಗ್ತಾರೆ. ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು, ಪ್ರತ್ಯಾರೋಪಗಳನ್ನು ಇವೆಲ್ಲ ಮಾಡಿದ್ದು ಇವತ್ತು ಇತಿಹಾಸ. ಇನ್ನು ಹೀಗೆ ಇರಬೇಕಂದ್ರೆ ಇವೆಲ್ಲ ಇತಿಹಾಸ ಆದ ನಂತರ ಈಗೇನಪ್ಪ ವಿಚಾರ ಅಂತಂದರೆ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಜೆ ಡಿ ಎಸ್ಗೆ ವಾಪಸ್ ಅವರ ಮನೆಗೆ ಅವ್ರು ಹೋಗ್ತಾರಂತೆ ಅಂತ ವಿಚಾರ ಬಂದಿದ್ದು. ಇನ್ನು ಈ ವಿಚಾರವಾಗಿ ಸತ್ಯಾಸತ್ಯತೆ ಏನಂತ ನೋಡ್ತಾ ಬಂದರೆ ಇನ್ನು ಕುಮಾರಸ್ವಾಮಿ ಇದೇ ಪ್ರಶ್ನೆಯನ್ನು ಮಾಧ್ಯಮದವ್ರು ಕೇಳಿದಾಗ ಅವ್ರು ಹೇಳಿದ್ದು ಇಷ್ಟೇ: ಯಾವುದೇ ಕಾರಣಕ್ಕೂ ಹಿಂದೆ ಮಾಡಿದಂಥ ತಪ್ಪನ್ನು ನಾನು ಮಾಡೋದಿಲ್ಲ, ಮತ್ತು ನಮ್ಮ ಪಕ್ಷವನ್ನು ಧಿಕ್ಕರಿಸಿ ಹೋದಂಥ ವ್ಯಕ್ತಿಗೆ ಮತ್ತೆ ನಮ್ಮ ಪಕ್ಷದಲ್ಲಿ ಕರೆದು ಮನೆಗೆ ಹಾಕುವಂಥ ತಪ್ಪನ್ನು ನಾನು ಯಾವತ್ತೂ ಸಹ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿ ಜಮೀರ್ ಅಹಮದ್ ಖಾನ್ ಅವರು ಬರಲ್ಲ. ಅಕಸ್ಮಾತ್ ಅವ್ರು ಬರ್ತೀನಿ ಅಂತ ನಮ್ಮಲ್ಲಿ ಏನಾದರೂ ಅರ್ಜಿ ಹಾಕ್ಕೊಂಡ್ರೂ ಕೂಡ ನಾವು ತೆಗೆದುಕೊಳ್ಳೋದಿಲ್ಲ, ಮತ್ತೆ ಅಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ ಇಲ್ಲಿ ಅವರು ಸ್ಪಷ್ಟವಾಗಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಸಾಕಷ್ಟು ಈಗ ರಾಜಕೀಯ ವಲಯದ ಒಂದು ಚರ್ಚೆ ಆಗ್ತಿತ್ತು. ಅದು ಏನಪ್ಪ ಅಂತಂದರೆ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಸಚಿವ ಸಂಪುಟ ಸ್ಥಾನದಿಂದ ಇಳಿಸ್ತಾರೆ. ದಾವಣಗೆರೆ ಬೈ ಎಲೆಕ್ಷನ್ ಆಯಿತು. ಈ ಎಲೆಕ್ಷನಲ್ಲಿ ಇವರ ಪಾರ್ಟಿಸಿಪೇಷನ್ ಇರಲಿಲ್ಲ, ಮತ್ತು ಅಲ್ಪಸಂಖ್ಯಾತರಲ್ಲಿ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣದಿಂದ ಅವರು ಪ್ರಚಾರದಿಂದ ದೂರ ಉಳಿದಿರ್ತಾರೆ. ಇದು ಎಲ್ಲರಿಗೂ ಸಹ ಗೊತ್ತಿರುವಂಥದ್ದೇ. ಇನ್ನು ಪ್ರಚಾರದಿಂದ ದೂರ ಉಳಿದಿದ್ದ ಕಾರಣ ಅಲ್ಲಿ ವೋಟ್ ಶೇರಿಂಗು ತುಂಬಾ ತೊಂದರೆ ಆಗಿದೆ ಕಾಂಗ್ರೆಸ್ಗೆ ಅಂತ ಹೇಳಲಾಗ್ತದೆ. ಕಾಂಗ್ರೆಸ್ಸು ರಿಸಲ್ಟ್ ಬರೋ ಮುಂಚೆನೇ ತನ್ನ ಸೋಲನ್ನು ಏನಾದರೂ ಒಪ್ಕೊಂಡ್ಬಿಡ್ತಾ ದಾವಣಗೆರೆದು ಅನ್ನೋದು ಗೊತ್ತಿಲ್ಲ. ಆದರೆ ದಾವಣಗೆರೆಯಲ್ಲಿ ನಾವು ಹೇಳಿದಂಥವ್ರಿಗೆ ನೀವು ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಅದೇ ಕಾರಣಕ್ಕೆ ಪಕ್ಷಕ್ಕೆ ಹೋಗಲಿಲ್ಲ, ಆದರೆ ಪ್ರಚಾರಕ್ಕೆ ಹೋಗಲಿಲ್ಲ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಇಳಿಸ್ಬೇಕು ಅಂತೇಳಿ ಮತ್ತೊಂದಷ್ಟು ಜನ ಧ್ವನಿ ಎತ್ತಿರುವಂಥದ್ದು ಪಕ್ಷದೊಳಗಡೆ ಇರುವಂಥವ್ರು ಹೈಕಮಾಂಡ್ ಬಳಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಈ ವಿಚಾರವನ್ನು ಪ್ರಸ್ತಾಪಗಳು ನಡೀತಾ ಇರೋಂಥದ್ದು. ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಜಮೀರ್ ಖಾನ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವರು ಸಂಪೂರ್ಣವಾದ ಅಭಯಾಸ್ತವನ್ನು ಕೊಟ್ಟಿದ್ದಾರಂತೆ. ನಾನು ನಿನ್ನ ಜೊತೆ ಇದ್ದೀನಿ, ಯಾವುದೇ ಕಾರಣಕ್ಕೂ ಹೆದರ ಅವಶ್ಯಕತೆ ಇಲ್ಲ, ಖಂಡಿತವಾಗೂ ನಿನಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನೀನೇ ಸಚಿವ ಸಂಪುಟ ಸ್ಥಾನದಿಂದ 5 ವರ್ಷಗಳ ಕಾಲ ನಮ್ಮ ಸರ್ಕಾರ ಇರೋ ತನಕ ಖಂಡಿತವಾಗಿಯೂ ಸಹ ಇರ್ತೀಯಪ್ಪ ಅಂತ ಹೇಳಿ ಭರವಸೆಯನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರಂತೆ ಸ್ನೇಹ ಬಳಗದ ವತಿಯಿಂದ. ಯಾಕೆಂದರೆ ನಿಮಗೆ ಗೊತ್ತಿರ್ಬೋದು, ಸಿ ಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಜಮೀರ್ ಅಹಮದ್ ಖಾನ್ ಅವರು ತುಂಬಾ ಆಪ್ತ ಸ್ನೇಹಿತರು ಇಬ್ಬರು. ಮತ್ತು ಪಕ್ಷದಲ್ಲಿ ಗುರ್ಸ್ಕೊಳ್ಳೋದಕ್ಕೆ, ಸಚಿವ ಸ್ಥಾನ ಸಿಗೋದಕ್ಕೆ ಎಲ್ಲದಕ್ಕೂ ಒಂದು ಕಡೆಯಿಂದ ಸಿ ಎಂ ಸಿದ್ದರಾಮಯ್ಯವರೇ ಕಾರಣ ಅನ್ನೋದಕ್ಕೆ, ಮತ್ತು ಸಿ ಎಂ ಸಿದ್ದರಾಮಯ್ಯವರೇ ನಮ್ಮ ಗುರು, ಮತ್ತು ನನಗೆ ರಾಜಕೀಯ ಗುರು, ಮತ್ತು ನನಗೆ ಅವರ ಮೇಲೆ ಅಪಾರವಾದಂಥ ಪ್ರೀತಿ ಇದೆ ಅಂತ ಹೇಳಿ ಎಲ್ಲ ಸಾಕಷ್ಟು ವೇದಿಕೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿರೋದನ್ನ ನೀವು ನೋಡಿರ್ತೀರಿ. ಹೀಗಾಗಿ ರಾಜಕೀಯದಲ್ಲಿ ಇಲ್ಲೇನಾದರೂ ಪಕ್ಷದಿಂದ ಅವರನ್ನು ಸಚಿವ ಸಂಪುಟ ಸ್ಥಾನದಿಂದ ಇಳಿಸಿದ್ರೆ ಅವರು ಮತ್ತೆ ಬೇರೆ ಥರ ಆಕ್ರೋಶಭರಿತರಾಗ್ಬೋದು ಜಮೀರ್ ಅಹಮದ್ ಖಾನ್ ಅವರು. ಅದೇ ಕಾರಣಕ್ಕಾಗಿ ಬೇಡ ಅನ್ನೋ ರೀತಿ ಬಂದಿದ್ದಾರಂತೆ. ಆದರೂ ಸಚಿವ ಜಮೀರ್ ಅಹಮದ್ ಖಾನ್ ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಇಳಿಸೋದಕ್ಕೆ ಮತ್ತೊಂದು ಬಳಗ, ಅಂದರೆ ಮತ್ತೊಂದು ಕೈ ನಡೀತಿದೆಯಂತೆ. ಪಕ್ಷದೊಳಗಡೆ ಹೈಕಮಾಂಡ್ ಬಳಿ ಹೋಗಿ ಇದನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಇದು ಮಾಡಬಾರ್ದು ಅಂತ ಹೇಳ್ತಿದ್ದಾರಂತೆ. ಹಾಗಾಗಿ ನೋಡಬೇಕಾಗುತ್ತೆ ಕಾದಿ ಹೆಂಗೆ ಈಗ ರಾಜಕೀಯ ತಿರುವು ಪಡೆದುಕೊಳ್ಳುತ್ತೆ. ನಿಜಕ್ಕೂ ಜಮೀರ್ ಅಹಮದ್ ಖಾನ್ ಅವರು ಈ ಇದರಿಂದ ನಮ್ಮ ಸಚಿವ ಸಂಪುಟದಿಂದ ಇಳಿತಾರಾ ಇಲ್ವಾ, ಮುಂದುವರಿತಾರಾ ಅನ್ನೋದನ್ನು
ಕಾದು ನೋಡಬೇಕಾಗಿದೆ. ಬಟ್ ಎಚ್ ಡಿ ಕುಮಾರಸ್ವಾಮಿ ಸ್ಪಷ್ಟವಾಗಿ ಹೇಳಿರುವಂಥದ್ದು, ನಾನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋದಿಲ್ಲ, ಅಂಥ ತಪ್ಪನ್ನು ಮತ್ತೆ ನಾನು ಮಾಡೋದಿಲ್ಲ. ನನ್ನ ಪಕ್ಷದ ಬಗ್ಗೆ ಈ ಹಿಂದೆ ಮಾತನಾಡಿ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಮಾತನಾಡಿದಂಥ ವ್ಯಕ್ತಿಯನ್ನು ನಾನು ಯಾವುದೇ ಕಾರಣಕ್ಕೂ ನನ್ನ ಪಕ್ಷಕ್ಕೆ ನಾನು ತೆಗೆದುಕೊಳ್ಳುವಂಥ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳಿರುವಂಥದ್ದನ್ನು ನೀವು ಇಲ್ಲಿ ಗಮನ